ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಆಸ್ಪತ್ರೆ ಎದುರು ಬಾಣಂತಿ ಶವ ಇಟ್ಕೊಂಡು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೀದರ್ ತಾಲೂಕಿನ ಚಿಮ್ಕೋಡ ಗ್ರಾಮದ ಮೀನಾಕ್ಷಿ ಎಂಬ ಬಾಣಂತಿ ಮಹಿಳೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆ ದಾಖಲಾಗಿದ್ಲು. ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ದ ಆ ಬಾಣಂತಿ ಮಹಿಳೆ ಮಧ್ಯಾಹ್ನದ ಹೊತ್ತಿಗೆ ತಲೆ ಸುತ್ತು ಕಾಣಿಸಿಕೊಂಡು ಬಳಿಕ ಸಾವನ್ನಪ್ಪಿದ್ದಾಳೆ. ವೈದ್ಯರ ನಿರ್ಲಕ್ಷ್ಯದಿಂದ ಇಂಜೆಕ್ಷನ್ ನೀಡಿದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರ ಎಡವಟ್ಟಿನಿಂದಲೇ ಬಾಣಂತಿ ಮಹಿಳೆ ಸಾವಾಗಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಆಸ್ಪತ್ರೆ ಎದುರು ಮೃತ ಮೀನಾಕ್ಷಿ ಶವ ಇಟ್ಕೊಂಡು ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಾಣಂತಿ ಸಾವಿನಿಂದ 6 ವರ್ಷದ ಸಾನ್ವಿ, 4 ವರ್ಷದ ಸಂಜನಾ, 3 ವರ್ಷದ ಸಾಮ್ರಾಟ್ ಹಾಗೂ 25 ದಿನದ ಮಗು ಅನಾಥವಾಗಿದೆ. ಯಾವುದೇ ಅಹಿತರ ಘಟನೆ ನಡೆಯದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. पेशेंट के साथ इतनी खराब हालत होने के बाद डॉक्टर थे क्या? नहीं देख रहे हैं अंदर कोने अंदर कोई भी नहीं है। इंटर्नशिप वाला नर्सिंग वो लड़का रहता सर, स्टाफ डॉक्टर कुछ नहीं रहता. ಯಾವಾಗ ಬಂದು ಹುಡುಗಿ ನೋಡಿ ಅವ ಪೇಷಂಟ್ ಆವಾಗ ಕಂಡೀಷನ್ ಹೆಂಗಿತ್ತು ಸರ್? ಫುಲ್ ಪೇಷಂಟ್ ಎಲ್ಲ ಪೇಷಂಟ್ ಡೆತ್ ಆಗಿದೆ ಸರ್. ಪೇಷಂಟ್ ಮೈ ಮುಖ ತಕ್ಷಣ ಕೂಡ ಫುಲ್ ಫಾಲ್ಟ್ ಆಗಿದೆ ಸರ್. ಅವಾಗ ಯಾವಾಗ ಸಡನ್ ಆಗಿ ನಾವು ನೋಡ್ತಾರ ಡಾಕ್ಟರ್ಸ್ ಸರ್ 2 ಅವರ್ ಯಾರು ನೋಡಿಲ್ಲ ಸರ್. ಆ ನಂತರ ಏನಾಯ್ತು? ಆ 2 ಅವರ್ ನಂತರ ನಮ್ಮ ಕಂಪನಿಲಿ ಅಳುವು ಕರೆ ಮಾಡಿದಾಗ ಅವಾಗ ಏನು ಮಾಡ್ತಾರೆ ಸರ್, ಒಂದು ಹಾಸ್ಪಿಟಲ್ದು ಒಂದು ಆಂಬುಲೆನ್ಸ್ ಕರೆಸಿ ಅಲ್ಲಿ ಕರ್ಕೊಂಡು ಶುರು ಮಾಡ್ತಾರೆ. ಕೂಸಿಗೆ ನ್ಯಾಯ ಕೊಡೋರು ಸರ್, ಯಾರು ನ್ಯಾಯ ಕೊಡ್ಬೇಕು ಸರ್? ಅದು 8 ಚಂದ್ರದ ನೋಡ್ರಿ ಕೂಸು, 1 ತಿಂಗಳು ಕೂಸದ ಸರ್, ಕೂಸಿಗೆ ಯಾರು ನ್ಯಾಯ ಕೊಡ್ಬೇಕು? ಆನಂತರ ಆಂಬುಲೆನ್ಸ್ ಎಲ್ಲಿ ಕಳಿಸ್ಯಾರ ಅವರು ಸರ್? ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸಾರ. ಆ ಹುಡುಗಿಗೆ ನ್ಯಾಯ ಕೊಡೋತನ ನಾವ್ ಇಲ್ಲಿಂದ ಹೇಳಲೇವ್ರಿ. ಇದು ನ್ಯಾಯ ಸಿಗೋತನ ರೀಸೆಂಟ್ ಆಗಿ 8 ದಿವಸ ಕೆಳಗಡೆ ಇದೇ ಹಾಸ್ಪಿಟಲ್ ಅಲ್ಲಿ ಇದೇ ಇನ್ನೂ ಒಂದು ವಿಷಯ ಆಯ್ತಾ ಸರ್? ಏನ್ ಮಾಡತ್ತಾರ ಸರ್? ಇದು ಒಂದು ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸರ್ ಪದೇ ಪದೇ ಬೀದರಲ್ಲಿ ಇದೇ ಆಗ್ತಾ ಇದೆ ಸರ್. ಏನ್ ಮಾಡ್ತಿದಾರೆ ಮೆಡಿಕಲ್ ಆಪರೇಷನ್ ಕಡಿಮೆ ಅಂತ ಹೇಳಿ ಆನಂದರದ ಒಂದು ಹುಡುಗಿ ಬರ್ತಾಳೆ, ದೊಡ್ಡ ಆಪರೇಷನ್ ಏನೋ ಒಂದು ಬಿಲ್ ಹೋಗ್ಯದ ಅದು ಇದು ಅಂತೇಳಿ ಹುಡುಗಿ ಡೆತ್ ಆಗ್ಯಾಳ್ರಿ. ಇಲ್ಲಿಂದ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ ಹೋಗ್ಯದ. ನಮ್ಮ ಮನೆಗಿಂದ ಹೆಣ್ಮಗಳು ನಾರ್ಮಲ್ ಬಂದು ಇವತ್ತು ಹೆಣ ತಕೊಂಡು ನಾವು ಮನೆ ನಡೆದಿದ್ದೇವೆ. ಇದು ನ್ಯಾಯ ಸಿಗೋತನ ನಾವು ಇಲ್ಲಿಂದ ಹೇಳಲೇವು. DC, SP, DHOಗಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಗೊಂಡು ಹೋಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋತನ ಇಲ್ಲಿ ನಾವು ಹೇಳಲೇವು ಸರ್. ಇಲ್ಲಿ ನಮಗೆ ನ್ಯಾಯ ಸಿಗೋ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೀದರ್.